ನಮಸ್ತೆ ಎಲ್ರಿಗೂ. ಪ್ರತಿದಿನ ದೋಸೆ, ಇಡ್ಲಿ, ಚಪಾತಿ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿ ಮಸಾಲ ಅಕ್ಕಿ ರೊಟ್ಟಿಯನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ. ಅದೇ ರೀತಿ ಇದರ ಜೊತೆಗೆ ಒಂದು ಟೊಮೆಟೊ ಕೆಂಪು ಚಟ್ನಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ಈ ರೊಟ್ಟಿ ಜೊತೆಗೆ ಈ ಚಟ್ನಿ ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಟೊಮೆಟೊ ಹಣ್ಣನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಈರುಳ್ಳಿಯನ್ನು ಅಷ್ಟೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೇನೆ. ಇದು ಈರುಳ್ಳಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದರ ಜೊತೆಗಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿ ಬರ್ತದೆ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಇದಕ್ಕೆ ನೀವು ಬೇರೆ ತರಕಾರಿಗಳನ್ನು ಸೇರಿಸ್ಕೋಬೋದು. ಬೀಟ್ರೂಟನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ಬೋದು, ಕ್ಯಾಬೇಜನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಬೆಳಿಗ್ಗೆ ಈ ರೀತಿ ಒಂದು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದೇ ರೀತಿ ಇದಕ್ಕೆ ಸೈಡಿಗೆ ಹಚ್ಕೊಳ್ಳೋದಕ್ಕೆ ಏನು ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದು ಬೇಡ, ಹಾಗೇ ತಿನ್ಬೋದು, ಅಷ್ಟು ರುಚಿಯಾಗಿರ್ತದೆ. ಸ್ವಲ್ಪ ನೀರನ್ನು ಮಧ್ಯದಲ್ಲಿ ಸೇರಿಸ್ಕೊಂಡ್ಬಿಟ್ಟು ತೀರಾ ತೆಳುವಾಗಿ ಕಲಿಸ್ಕೊಳ್ಬಾರ್ದು. ನೋಡಿ ಈ ರೀತಿ ಸ್ವಲ್ಪ ಮುದ್ದೆಯಾಗಿ ಕಲಿಸ್ಕೊಳ್ಬೇಕು. ಯಾಕಂತಂದರೆ ಇದನ್ನು ನಾವು ಉಂಡೆ ಮಾಡಿಬಿಟ್ಟು ಇದನ್ನು ರೊಟ್ಟಿ ತಟ್ಕೋಬೇಕಲ್ವ, ಹಾಗಾಗಿ ತೀರಾ ತೆಳುವಾಗಿ ಕಲಿಸ್ಕೊಳ್ಬಾರ್ದು. ನೋಡಿ ಇದು ಹಿಟ್ಟು ಕಲಸಿ ರೆಡಿ ಆಯಿತು. ಇದನ್ನು ಮತ್ತೆ ನೆನೆಯೋದಕ್ಕೆಲ್ಲ ಬಿಡೋದು ಬೇಡ, ತಕ್ಷಣವೇ ರೊಟ್ಟಿ ಮಾಡ್ಕೋಬೇಕು. ಈ ರೊಟ್ಟಿ ತಟ್ಕೊಳ್ಳೋದಕ್ಕೆ ನಾನು ಬಾಳೆ ಎಲೆಯನ್ನು ಬಳಸಿದ್ದೇನೆ. ಸ್ವಲ್ಪ ಎಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ಇವಾಗ ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡ್ಕೊಂಡ್ಬಿಟ್ಟು ಈ ಬಾಳೆ ಎಲೆದ ಮೇಲೆ ತಟ್ಕೊಂಡ್ರೆ ಆಯಿತು. ನಿಮ್ಗೆ ದೊಡ್ಡ ರೊಟ್ಟಿ ಬೇಕಂತಂದರೆ ಹಿಟ್ಟಿನ ಉಂಡೆ ಸ್ವಲ್ಪ ದೊಡ್ಡ ತೊಗೊಳ್ಳಿ. ಸಣ್ಣ ರೊಟ್ಟಿ ಆದರೆ ಸ್ವಲ್ಪ ಸಣ್ಣ ಪ್ರಮಾಣದ ಹಿಟ್ಟಿನ ಉಂಡೆಯನ್ನು ತಗೊಂಡು ಈ ರೀತಿ ಕೈಯಲ್ಲಿಯೇ ದಟ್ಟಿಸ್ತಾ ಹೋದರೆ ಆಯಿತು. ನೋಡಿ ಕೈಗೆ ಅಂಟೋದಿಲ್ಲ, ಏನೂ ಇಲ್ಲ. ನಿಧಾನವಾಗಿ ಸ್ವಲ್ಪ ಅಂಚುಗಳನ್ನೆಲ್ಲ ಸರಿ ಮಾಡ್ಕೊಳ್ತಾ ಈ ರೀತಿ ತಟ್ಕೊಂಡ್ರೆ ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಕಾವಲಿಯನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಕಾವಲಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಸವರ್ಕೊಳ್ಳಿ ಈ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ಇವಾಗ ನಾವೇನು ಅಕ್ಕಿ ರೊಟ್ಟಿಯನ್ನು ಬಾಳೆ ಎಲೆ ಮೇಲೆ ತಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಈ ಕಾವಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಾಳೆ ಎಲೆ ಮೇಲೆ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ. ಇವಾಗ ನಿಧಾನವಾಗಿ ಬಾಳೆ ಎಲೆಯನ್ನು ಈಸಿಯಾಗಿ ತೆಗಿಬೋದು. ಇವಾಗ ಮುಚ್ಚಿಬಿಟ್ಟು ಇದನ್ನು ಒಂದು ಸೈಡ್ ಬೇಯೋದಕ್ಕೆ ಬಿಡೋಣ. ಇವಾಗ ನೋಡಿ ಒಂದು ಕಡೆ ಬೆಂದಿದೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಬೇಕಾದರೆ ಎಣ್ಣೆ ಸೇರಿಸ್ಕೋಬೋದು, ತುಪ್ಪ ಬೇಕಾದರೆ ತುಪ್ಪ ಸೇರಿಸ್ಕೋಬೋದು. ನಿಧಾನವಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆನೂ ಬೇಯಿಸ್ಕೋಬೇಕು. ಗ್ಯಾಸ್ ಉರಿಯನ್ನು ಆದಷ್ಟು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೊಟ್ಟಿ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ಇನ್ನೊಂದು ರೊಟ್ಟಿಯನ್ನು ಮಾಡೋದು ತೋರಿಸ್ತಾ ಇದ್ದೇನೆ. ನೀವು ಬಾಳೆ ಎಲೆಗೆ ಎಣ್ಣೆ ಬೇಕಾದರೂ ಸವರ್ಕೋಬೋದು, ಇಲ್ಲ ನೀರನ್ನು ಕೂಡ ಸವರ್ಕೊಂಡು ತಟ್ಕೋಬೋದು. ಕೈಗೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಒಂದು ವೇಳೆ ಕೈಗೆ ಅಂಟ್ಕೊಳ್ತು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಕೈಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡ ರೊಟ್ಟಿಯನ್ನು ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಕೂಡ ಕಾವಲಿಗೆ ಹಾಕಿಬಿಟ್ಟು ಎರಡು ಕಡೆನೂ ಬೇಯಿಸ್ಕೋಬೇಕು. ಸ್ವಲ್ಪ ಒಂದು ಕಡೆ ಬೇಯುವಾಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಎರಡು ಕಡೆನೂ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿಯನ್ನು ಈಸಿಯಾಗಿ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಪ್ರಾಕ್ಟೀಸ್ ಇದ್ದರೆ ಈ ರೀತಿ ಕಾವಲಿ ಮೇಲೇ ಡೈರೆಕ್ಟಾಗಿ ರೊಟ್ಟಿಯನ್ನು ತಟ್ಕೊಳ್ಬೋದು. ಕಾವಲಿ ಸ್ವಲ್ಪ ಬಿಸಿ ಇರ್ತದೆ, ಹಾಗಾಗಿ ಸ್ವಲ್ಪ ಕೈಗೆ ನೀರು ತಾಗಿಸ್ಕೊಂಡು ಪಟಪಟನೇ ಈ ರೀತಿ ಲಟ್ಸ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಈ ರೀತಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಈ ರೀತಿಯೂ ಕೂಡ ರೊಟ್ಟಿಯನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋಬೋದು ಅಂತ. ಈ ರೊಟ್ಟಿಯನ್ನು ಬಾಳೆ ಎಲೆ ಮೇಲೆ ತಟ್ಕೊಂಡಿರೋದ್ರಿಂದ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನಾವು ಇದನ್ನು ತಟ್ಕೊಳ್ಬೋದು. ಇವಾಗ ಈ ರೊಟ್ಟಿ ಜೊತೆಗೆ ಒಂದು ಟೊಮೆಟೊ ಚಟ್ನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಕಡಾಯಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸಿ ಅರ್ಧ ಸ್ಪೂನ್ ಮೆಂತ್ಯ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಈ ಮೆಂತ್ಯ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು 4 ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಣ್ಣಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ಈ ರೀತಿ ಮಗ್ಚ್ಕೋಬೇಕು. ನಂತರ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಇವಾಗ ನೋಡಿ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಕರಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣದ ಮೇಲೆ ಸ್ವಲ್ಪ ರುಬ್ಕೋಬೇಕು.
ಹಾಗಾಗಿ ನೋಡಿ ಟೊಮೆಟೊನ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯಿತು. ಈ ರೊಟ್ಟಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಏನು ಬೇಡ, ಅಷ್ಟು ರುಚಿಯಾಗಿರ್ತದೆ ಈ ರೊಟ್ಟಿ. ಆದರೂ ಕೂಡ ಈ ಚಟ್ನಿನ ಈ ರೊಟ್ಟಿ ಜೊತೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರುವಂತಹ ಈ ಅಕ್ಕಿ ರೊಟ್ಟಿ ಹಾಗೂ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಆಚಾರ್ ಮನೆ ಕಿಚನ್ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.